ಇನ್ನು ಮಂಗಲ್ಯ ಸೀರಿಯಲ್‌ನ ಖ್ಯಾತ ನಾಯಕಿ ನಟಿ ಇದೀಗ ಇನ್ನಿಲ್ಲ ಅಂತಲೇ ಹೇಳ್ಬೋದು. ಹಾಗಾದ್ರೆ ಏನಾಯ್ತು ಅವರಿಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ನಮ್ಮ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮಂಗಲ್ಯ ಸೀರಿಯಲ್‌ನಲ್ಲಿ ಅದ್ಭುತವಾದಂಥ ಅಭಿನಯ ಮಾಡಿ ಸಾಕಷ್ಟು ಹೆಸರು ಮಾಡಿದಂಥ ನಟಿ ಅಂತಲೂ ಕೂಡ ಅವ್ರನ್ನ ಹೇಳ್ಬೋದು. ನಟಿ ಸುಚಿತ್ರಾ ಅವ್ರನ್ನ. ಇನ್ನು ನಟಿ ಸುಚಿತ್ರಾ ಅವರು ಮಂಗಲ್ಯ ಸೀರಿಯಲ್‌ನಲ್ಲಿ ಅದ್ಭುತವಾದ ಅಮೋಘವಾದ ಅಭಿನಯ 2000 ಇಸ್ವಿಯಲ್ಲೇ ಮಾಡಿದರು ಅಂತಲೇ ಹೇಳ್ಬೋದು. ಇಂಥ ನಾಯಕಿ ನಟಿ ಏಕಾಏಕಿ ಹೆಸರುಗಳನ್ನು ಕಡಿಮೆಯೂ ಸಹ ಆಗ್ತಾರೆ. ಆ ನಂತರ ದಿನಗಳಲ್ಲಿ ತಮಿಳ್ ಸೀರಿಯಲ್ನಲ್ಲಿ ಒಂದು ರಾಧಾರಮಣ ಅಂತ ಬರೆಯುವಂಥವರ ಸೀರಿಯಲ್ನಲ್ಲಿ ರಮಣನ ತಾಯಿಯ ಪಾತ್ರದಲ್ಲಿ ಇತ್ತೀಚೆಗೆ ಅಂದರೆ 2015ರಲ್ಲಿ ಕಾಣಿಸ್ಕೊಂಡಿದ್ರು. ಆದರೆ ಕನ್ನಡ ಸೀರಿಯಲ್ಗಳೆಲ್ಲ ಎಲ್ಲೂ ಕೂಡ ಅವರು ಕಾಣಿಸ್ಕೊಂಡಿಲ್ಲ ಅಂತಲೇ ಕೂಡ ಹೇಳ್ಬೋದು. ಕನ್ನಡ ಸೀರಿಯಲಿಂದ ಸಂಪೂರ್ಣವಾಗಿ 20 ವರ್ಷಗಳಿಂದ ಕೂಡ ಅಂತರ ಕಾಯ್ದಿರಿಸಿಕೊಂಡ್ರು. ಈ ಮೂಲಕ ಕನ್ನಡ ಸೀರಿಯಲ್ಗಳಿಂದ ಸುಚಿತ್ರಾ ಅವರು ಇನ್ನಿಲ್ಲ ಅಂತಲೇ ಹೇಳ್ಬೋದು. ಇನ್ನು ಸುಚಿತ್ರಾ ಅವರು ಮದುವೆ ಸಹ ಆಗಿದೆ. ಅವರ ಪತಿ ಯಾರು ಎಂಬುದು ಇಲ್ಲಿ ಗಂಟೆ ತೋರಿಸ್ಕೊಂಡಿಲ್ಲ. ಎಲ್ಲೂ ಕೂಡ ಅವರು ಪತಿಯ ಜೊತೆ ಇರುವಂಥ ಫೋಟೋಗಳನ್ನು ಶೇರ್ ಮಾಡ್ಕೊಂಡಿಲ್ಲ. ಯಾಕೆ ಏನಂಬೋದು ಯಾವುದೇ ಅಧಿಕೃತ ಮಾಹಿತಿಗಳಿಲ್ಲ. ಸದ್ಯಕ್ಕೆ ಮುಂದಿನ ದಿನಗಳಲ್ಲಾದರೂ ಏನಾದರೂ ಪತಿ ಜೊತೆ ಇರುವಂಥ ಫೋಟೋಗಳು ಶೇರ್ ಮಾಡ್ತಾರೆ ಎಂಬುದು ಕಾದು ನೋಡಬೇಕಾಗುತ್ತೆ. ಆದರೆ ಸುಚಿತ್ರಾ ಅವರು ಒಂದು ಒಳ್ಳೆ ನಟಿ ಎಂಬುದಂತೂ ಕನ್ನಡ ಸೀರಿಯಲ್ನಲ್ಲಿ ನೆನೆಯಬೇಕಾದಂಥ ನಟಿ ಅಂತಲೇ ಹೇಳ್ಬೋದು. ಇಂಥ ನಟಿ ಕನ್ನಡ ಚಿತ್ರರಂಗ ಸೀರಿಯಲ್ ರಂಗದಿಂದ ದೂರ ಆಗಿದ್ದು ನಿಜಕ್ಕೂ ನೋವು.